ಹೇಳಪ್ಪ. ಹಾ ಆ ಯಾಕಪ್ಪ ಇಲ್ಲಿ ACP ಸಾಹೇಬ್ರ ಜೊತೆ ಇದೀನಿ ಕಣ. ಬಂದ್ರೆ ತಡಿಯೋ, ಯಾಕ ನಿಂಗೆ ಅರ್ಜೆಂಟ್ ಏನ ಮನೆಗೆ ಹೋಗಕ್ಕೆ? ಹೋಗ್ಬಿಡ. ಅರೇ ಬರಲ್ಲ, ಏನಾಗಲ್ಲ. ಇಲ್ಲಿ ಸಾಹೇಬ್ರ ಜೊತೆ ಇದೀನಿ, ಬರ್ತೀನಿ. ಆಯ್ತು. ಇಲ್ಲದ ACP ಸಾಹೇಬ್ ಪ್ರೈವೇಟ್ ನಲ್ಲಿ ಹಳ್ಳದಲ್ಲಿ ಬಿಟ್ಟಿದೀನಿ. ACP ಸಾಹೇಬ್ ನೋಡೋಣ ಅಂತ ನಿಮ್ಗೆ ಇಲ್ಲಿ ಕರೆಸ್ಕೊಂಡಿದೀನಿ. ಸರಿ ಅಷ್ಟೇ. ಆಯ್ತು. ಈಗ ನೋಡಿ, ಏನ್ ಎಕ್ಸ್ಪೆಕ್ಟೇಷನ್ ಅಲ್ಲ ಇರ್ಲಿ. ನನಗ್ ಬೇಜಾರಾಯ್ತು ಇವತ್ತು ಹೋಗಿ ಹಿಡ್ಕೊಂಡಿದ್ದು ಇದ್ ಮಾಡಿದ್ರು. ಯಾಕಂದ್ರೆ ನನಗೆ ನನ್ ಸೀಟ್ ಉಳಿಸ್ಕೋಬೇಕು. ಇಲ್ಲ ಮತ್ತೆ ಇವ್ರು ಇನ್ನೂ ಒಂದ್ ವರ್ಷ ಇರ್ತಾರೆ. ನಾನ್ ವಿಶ್ವಾಸಕ್ಕೆ ತಗೊಂಡು ಅಲ್ಲ. ಇಲ್ಲ ಇವ್ರು ಹೊಸದಾಗಿದ್ದಾರೆ HE ಸಾಹೇಬ್ರು. ಅವ್ರ ವಿಶ್ವಾಸ ಒಳ್ಳೆಯವರು. ವಿಶ್ವಾಸ ಉಳಿಸ್ಕೊಂಡ್ರೆ ನಾನ್ ಏನಾದ್ರು ನಿಮ್ಗೆ ಸ್ವಲ್ಪ ಆಟ ಆಡ್ಕೊಂಡ್ರೆ ಮಾಡ್ಕೋಬಹುದು. ಅವ್ರೇನಂತಾರೆ ಗೊತ್ತಾ, ಇವ್ರ ಮನೇಲಿ ಆಗಿದ್ರೆ ಗೊತ್ತಾಗಿದೆ ಸರ್ ನನ್ನ ಹತ್ರ. 30 ಜನ ಬಂದು ಹತ್ತಿದ್ದಾರೆ ಸರ್. ಬೇರೆ ಇನ್ಸ್ಪೆಕ್ಟರ್ ಲೆಕ್ಕಾಚಾರನೇ ಬೇರೆ ಆಗೋದು. ನನ್ನ ಹತ್ರ ಮಾಡಕ್ ಹೋಗಲ್ಲ. ಅರ್ಥ ಆಯ್ತಾ? ಬೇರೆ ಇನ್ಸ್ಪೆಕ್ಟರ್ ಆಗಿದ್ರೆ ಬೇರೆ ಲೆಕ್ಕಾಚಾರದಲ್ಲೇ ಮಾಡೋರು ಅವರು. ಅವರೆಲ್ಲ ಇಂತಿಂತ ಸ್ಟೇಷನ್ ಬರಲ್ಲ. ಅವರು ಎಲ್ಲ ಬರೋದು ಅಂತಲ್ಲ, ಎಲ್ಲ ಔಟ್ಸ್ಕರ್ಟ್ಸ್ ಅಲ್ಲಿ ಅಂತವರಾಗಿದ್ರೆ ಇಷ್ಟೊತ್ತಿಗೆ ಅದು ಬೇರೆ ಕಥೆನೇ ಆಗಿರೋದು. ಸೂರಜ್ ಅವ್ರದ್ದು ಸೋಮವಾರ ಮಾಡ್ಕೊಂಡ್ಬರ್ತೀನಿ. ಏನ್ ಮಾಡ್ಕೊಬೇಕಾರೆ ಹೇಳ್ಬಿಟ್ಟು ಹೋಗಿ. ಆಯ್ತು. 4 ಈಗೇನು ಇದ ಒಂದಾಯ್ತು. 26ಕ್ಕೆ 4 ಮಾಡಿ ನಿಮ್ಗೆ ಯಾಕೆ ನೀಟಾಗಿ ನಾನೆಲ್ಲ ನೀಟಾಗಿ ಮತ್ತೆ ಆಯ್ತು. ಇವಾಗ ನೋಡ್ಕೊಂಡು ನೋಡ್ಕೊ. ಇದಕ್ಕಿಂತ ಅಲ್ಲ ರೀ, ಅಲ್ಲಿ ಕುತ್ಕೊಳಕ್ ಆಗ್ತಾ ಇಲ್ಲ ಸರ್. ನನ್ನಷ್ಟು ಯಾರು ಹೇಳ್ಕೊಡ್ತಾರ ನಿಮ್ಗೆ? ನಾನ್ ದುಡ್ಡು ಕೊಡಲ್ವಾ ನೀವು ಅವಳಿಗೆ? ಅಲ್ಲರಿ ಯಾವ ಕರ್ಸ್ಬಿಟ್ಟೆ ಏನಾಯ್ತು? ಅಲ್ಲರಿ ಅವಳಿಗೂ ಕೊಟ್ಟೆ. ಅಲ್ಲರಿ ಅಲ್ಲ ಕರ್ಸ್ಬಿಟ್ಟು ತಗ್ಲಾಕ್ತಾರ ಯಾರಂತ ಕ್ಲೈಂಟ್ಗಳನ್ನ. ನನಗೇನ ಸ್ವಾಮಿ ಕಸ್ಟಡಿ ಬೇಕು ಅಂದಿದ್ರೆ ನೀಟಾಗಿ ಹಂಗೆ ಕೊಟ್ಬಿಟ್ರು ಅವ್ರು. ಬರ್ದಾರ ಇನ್ನೂ ಇದಾರೆ ಸ್ವಾಮಿ ವಿಕ್ಟಿಮ್ಸ್, ಕಸ್ಟಡಿ ಬೇಕು ಸ್ವಾಮಿ ಅಂತ ಹೇಳ್ಬಿಟ್ಟಿದ್ರೆ ಅಲ್ಲಿ ನಿನ್ನೆ ಸಾಯಂಕಾಲ ಆಡೋ ಮಾತು ಅದೇನಾದ್ರು ಇಲ್ಲಿ ಆಡ್ಬಿಟ್ಟಿದ್ರೆ ಪಕ್ಕ ನೀಟಾಗಿ ಬರ್ದ್ಬಿಟ್ರು ಅವ್ರು. ಈಗ ನೆಕ್ಸ್ಟ್ ಕೇಸ್ ಆದ್ರೂ ಕಷ್ಟ ಐತೆ ನಿಮ್ದು. ಹೇಳಿದಿನ ಆ ಜಡ್ಜ್ ಮುಂದೆ ಬಂದ್ರೆ ಕಷ್ಟ, ಪಕ್ಕ ಕಷ್ಟ ಐತೆ. ಅದನ್ನ ಈಗ ನಾನ್ ಡ್ರ್ಯಾಗ್ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತೀನಿ. ನಮ್ ಕಷ್ಟನೇ ನಿಮ್ಗೆ ಅರ್ಥ ಆಗಲ್ವಲ್ಲ. ನೀನ್ ಸೋಮವಾರ ಬಂದು 4 ಬಡಂಗಿರು ಹೇಳಿದ್ನಲ್ಲ. ಏನಿದು 100 5 ಇದೆ 500. ಅಯ್ಯೋ